So September month, the clash of underrated characters, the clash of Marvel versus DC. ಆದರೆ ಈ ಸತಿ ಡಿಫ್ರೆಂಟ್ ಆಗಿ ಸೊ ಅಗತಾ ಆಲ್ ಅಲಾಂಗ್ ಮತ್ತೆ ಪೆಂಗ್ವಿನ್ ಸೀರೀಸ್ ಎರಡು ಕೂಡ ಕ್ಲಾಶ್ ಆಗ್ತಿದೆ ಆ್ಯಂಡ್ ಇವೆರಡು ಕ್ಯಾರೆಕ್ಟರ್ಗಳ ಫಸ್ಟ್ ಅಪಿಯರೆನ್ಸ್ ಬಂದು ಒಂದು ಮೇನ್ ಕ್ಯಾರೆಕ್ಟರ್ ಆಗಿ ಅಲ್ಲ. ಸೊ ವ್ಯಾಂಡಾ ವಿಷನ್ ಸೀರೀಸಲ್ಲಿ ವ್ಯಾಂಡಾಗಿಂತ ಫೇಮಸ್ ಆದ ನಮ್ಮ ಅಗತಾ, ಇನ್ನೊಂದು ಕಡೆ ದ ಬ್ಯಾಟ್ಮ್ಯಾನ್ ಮೂವಿಯಿಂದ ಫೇಮಸ್ ಆದ ಪೆಂಗ್ವಿನ್. ಸೊ ಈ ಅಂಡರ್ ರೇಟೆಡ್ ಕ್ಯಾರೆಕ್ಟರ್ಗಳ ಕ್ಲಾಶಲ್ಲಿ ಯಾರು ಗೆಲ್ತಾರೆ ಅಂತ ನೋಡಬೇಕು. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ನಾವಿಲ್ಲಿ ಮಾರ್ವೆಲ್ ಡಿ ಸಿ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಅಥವಾ ಡಿ ಸಿ ಫ್ಯಾನ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಡಿಸ್ನಿ ಪ್ಲಸ್ ಸೀರೀಸ್ಗಳ ಹೆಡ್ ಆದ ಬ್ರಾಡ್ ವಿಂಡರ್ಬಾಮ್ ಅವರು ಅಗಟಾ ಸೀರೀಸ್ನ ಪ್ರಮೋಟ್ ಮಾಡುವಾಗ ಒಂದು ಇಂಟರ್ವ್ಯೂ ಅಲ್ಲಿ told me Nova is going to be a show. That's you. So Nova's in development right now. We are, but I will say we're developing more than we make. You know, this is part of the new Marvel. But we should talk about this. And everyone gets super excited, and we love Nova, you know, and we want to get it right. Yeah. But it's, you know, it's in development. We got a few things in development, and we're not going to go on a show until we are happy with a pilot, happy with the Bible. ಮಾರ್ವೆಲ್ ಅಪ್ಕಮಿಂಗ್ ಸೀರೀಸ್ಗಳ ಅಪ್ಡೇಟ್ಸ್ ಕೊಟ್ಟರು, ಜೊತೆಗೆ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳ ರಿವೀಲ್ ಕೂಡ ಮಾಡಿದ್ರು. ಈ ಇಂಟರ್ವ್ಯೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಬ್ರಾಡ್ ವಿಂಡರ್ಬಾಮ್ ಅವರು ಹೇಳ್ತಾರೆ, ನಾವು ತುಂಬಾನೇ ಸೀರೀಸ್ನ ಡೆವಲಪ್ ಮಾಡ್ತಿದ್ದೀವಿ, ಆದರೆ ಯಾವುದೆಲ್ಲ ಸೀರೀಸ್ಗಳು ಟೈಮ್ ಲೈನ್ ಮತ್ತು ಆಡಿಯನ್ಸ್ನ ಗ್ರ್ಯಾಬ್ ಮಾಡೋ ಥರ ಇರುತ್ತೋ ಅದು ಮಾತ್ರ ನಾವು ಕಂಟಿನ್ಯೂ ಮಾಡೋದು ಅಂತ. ಸೊ ನಾವು ಯಾವುದೆಲ್ಲ ಹೊಸ ಸೀರೀಸ್ಗಳ ಟೈಟಲ್ ಕೇಳಿಸ್ಕೊತೀವೋ ಅವೆಲ್ಲನೂ ಕೂಡ ಡೆವಲಪ್ಮೆಂಟಲ್ಲಿ ಇರುತ್ತೆ. ಜೊತೆಗೆ ಇನ್ನು ಮುಂದೆ ಬರೋ ಎಲ್ಲ ಸೀರೀಸ್ ಅಂದರೆ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸಿಂದ ಬರೋ ಸೀರೀಸ್ಗಳು ಒಂಥರ ಆಡಿಯನ್ಸ್ನ ಕ್ಯೂರಿಯಾಸಿಟಿಯಲ್ಲಿ ಇಕ್ಕಕ್ಕೆ ಸೀಸನ್ 2 ಸೀಸನ್ 3 ಆಗಿ ಡಿವೈಡ್ ಮಾಡ್ತಾರೆ. ಸೊ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 1 ಎಲ್ಲ ಕಂಪ್ಲೀಟ್ ಆಗಿದೆ. ಮುಂದಿನ ವರ್ಷ ಮಾರ್ಚ್ ಹಂಗೆ ನಮಗೆ ಈ ಸೀರೀಸ್ ಸಿಗಬಹುದು. ಹಾಗೆ ಈ ವರ್ಷ ನವೆಂಬರಿಂದ ಸೀಸನ್ 2 ಕೂಡ ಶೂಟಿಂಗ್ ಶುರು ಆಗ್ತಿದೆ. ಸೊ ಇದು ಒಂಥರ ಗುಡ್ ನ್ಯೂಸ್ ಅನ್ಬಹುದು, ಯಾಕಂದರೆ ಇದರಿಂದ ನಮಗೆ ಆಕಾಯ್ ಸೀಸನ್ 2, ಮೂನ್ ನೈಟ್ ಸೀಸನ್ 2, ಎಕ್ಸ್ಮ್ಯಾನ್ 97 ಸೀಸನ್ 2, ಸೀಸನ್ 3 ಮತ್ತೆ ವಾಟ್ ಇಫ್ನ ಕೊನೆ ಸೀಸನ್ ಆದ ವಾಟ್ ಇಫ್ ಸೀಸನ್ 3 ನಮಗೆ ಸಿಗುತ್ತೆ. ಸೊ ಮಾರ್ವೆಲ್ನ ಅಪ್ಕಮಿಂಗ್ ಸೀರೀಸ್ ಆದ ಅಗತಾ ಆಲ್ ಅಲಾಂಗ್ ವ್ಯಾಂಡಾ ವಿಷನ್ ಸೀರೀಸ್ಗೆ ಕನೆಕ್ಟ್ ಆಗೋ ಒಂದು ಟ್ರಿಲಾಜಿ ಅಂತೆ. ಸೊ ಈ ಟ್ರಿಲಾಜಿಯಲ್ಲಿ ಫಸ್ಟು ವ್ಯಾಂಡಾ ವಿಷನ್, ಅದಾದಮೇಲೆ ಅಗತಾ ಆಲ್ ಅಲಾಂಗ್, ಇನ್ನು ಕೊನೆಯದಾಗಿ ಕನ್ಫರ್ಮ್ ಆಗಿರುವ ವಿಷನ್ ಸೀರೀಸ್. ಇನ್ನು ಅದೇ ಇಂಟರ್ವ್ಯೂ ಅಲ್ಲಿ ನಮಗೊಂದು ಲೀಕ್ ಕೊಟ್ಟರು ದಟ್ spoilers out there. But in the third episode, a name is dropped. And during the WandaVision time, there is a lot of theories that a certain character would show up and that character did not show up. And so, but their name is dropped. Is this just to appease the people who were guessing back then? Does it mean anything? Can you answer that? ಅಗತಾ ಆಲ್ ಅಲಾಂಗ್ ಎಪಿಸೋಡ್ 3 ಅಲ್ಲಿ ಒಂದು ನೇಮ್ ಡ್ರಾಪ್ ಆಗುತ್ತೆ. ಅಂಡ್ ಆ ನೇಮ್ ವ್ಯಾಂಡಾ ವಿಷನ್ ಸೀರೀಸ್ ಟೈಮಲ್ಲಿ ತುಂಬಾನೇ ರೂಮರ್ ಆಗಿತ್ತು. ಸೊ ಅದಕ್ಕೆ ನಾವು ಅದನ್ನ ಈ ಸೀರೀಸಲ್ಲಿ ಒಂದು ಟೀಸ್ ಕೊಟ್ಟಿದ್ದೀವಿ ಅಂತ. ಈಗಾಗಲೇ ನಿಮಗೆ ಗೊತ್ತಿರಬೇಕು ಯಾರ ನೇಮ್ ಅಂತ. ಸೊ ವ್ಯಾಂಡಾ ವಿಷನ್ ಸೀರೀಸ್ ಟೈಮಲ್ಲಿ ಮೆಫೆಸ್ಟೋ ನೇಮ್ ಸಖತ್ತಾಗಿ ರೂಮರ್ ಆಗಿತ್ತು. ಪ್ರತಿ ಎಪಿಸೋಡ್ಗೂ ಮೆಫೆಸ್ಟೋ ಬರ್ತಾನೆ ಅಂತ ಕಾಯ್ತಾ ಇದ್ವಿ, ಆದರೆ ಕೊನೆಯದಾಗಿ ಅವ್ನು ಬಂದಿಲ್ಲ. ಸೊ ಈ ಸೀರೀಸ್ನ ಎಪಿಸೋಡ್ 3 ಅಲ್ಲಿ ನಮಗೆ ಮೆಫೆಸ್ಟೋ ನೇಮ್ ಡ್ರಾಪ್ ಆಗಬೇಕು. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಐರನ್ ಆರ್ಟ್ ಸೀರೀಸಲ್ಲಿ ನಮಗೆ ಮೆಫೆಸ್ಟೋ ಕಾಣಿಸ್ಕೊಬೇಕು. ಏನಾದರೂ ಮೆಫೆಸ್ಟೋ ನೇಮ್ ಡ್ರಾಪ್ ಆಗಿಲ್ಲ ಅನ್ಕೊಳ್ಳಿ, ನಾನು ಆ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡೋಕೆ ಹೋಗಲ್ಲ. ಈವನ್ ಆ ಕ್ಯಾರೆಕ್ಟರ್ ಮುಂದೆ ಬಂದರೂ ಸಹ. ಇನ್ನು ಈ ಟ್ರಿಲಾಜಿಯಲ್ಲಿ ಕೊನೆ ಸೀರೀಸ್ ಆದ ವಿಷನ್ ಸೀರೀಸ್ ಈಗ ಡೆವಲಪ್ಮೆಂಟಲ್ಲಿದೆ. ಅಂಡ್ ಶಾಕಿಂಗ್ ಏನಂದರೆ ಈ ಸೀರೀಸಲ್ಲಿ ನಾವು ವಾಪಸ್ ಅಲ್ಟ್ರಾನ್ ನೋಡ್ತೀವಿ, ಮೇ ಬಿ ಯಾವುದೋ ಒಂದು ಎಪಿಸೋಡಲ್ಲಿ. ಯಾಕಂದರೆ ಅಲ್ಟ್ರಾನ್ ಕ್ಯಾರೆಕ್ಟರ್ನ ವಾಯ್ಸ್ ಆರ್ಟಿಸ್ಟ್ ಈ ಸೀರೀಸಲ್ಲಿ ಬರೋದು ಕನ್ಫರ್ಮ್ ಆಗಿದೆ. ಆ್ಯಂಡ್ ಯಾರ್ಯಾರು ಅಲ್ಟ್ರಾನ್ ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ಮೂವಿಯಲ್ಲಿ ಸತ್ತ ಅನ್ಕೊಂಡಿದ್ದಾರೋ, ಅಲ್ಟ್ರಾನ್ ಯಾವುದು ಸಾಯಲ್ಲ, ಒಂಥರ AI ಅವನು. ಮೇ ಬಿ ಏನಾದರೂ ನಾವು ಇನ್ಫಿನಿಟಿ ಅಲ್ಟ್ರಾನ್ ನೋಡ್ತೀವ. ಸೊ ವಿಷನ್ ಸೀರೀಸಲ್ಲಿ ನಾವು ವೈಟ್ ವಿಷನ್ ನೋಡ್ತೀವಿ. ಈಗ ಈ ವೈಟ್ ವಿಷನ್ ಕೂಡ ವ್ಯಾಂಡಾ ಥರನೇ ಒಂದು ಫ್ಯಾಮಿಲಿ ಬಿಲ್ಡ್ ಮಾಡ್ತಾನೆ. ಆ್ಯಂಡ್ ಅವನ್ ವೈಫ್ ಮೇ ಬಿ ವ್ಯಾಂಡಾ ಥರನೇ ಇರಬಹುದು. ಇನ್ನು ಈ ಸೀರೀಸಿಂದ ಯಂಗ್ ಅವೆಂಜರ್ಸ್ ಕೂಡ ಸೆಟಪ್ ಮಾಡಬಹುದು. ಇನ್ನು ಮಾರ್ವೆಲ್ನ ಕೊನೆ ಅಪ್ಡೇಟ್ ಬಂದು ನೋವಾ, ಕ್ಯಾಪ್ಟನ್ ಬ್ರಿಟನ್, ವಂಡರ್ ಮ್ಯಾನ್ ಇವೆಲ್ಲ ಸೀರೀಸ್ ಕೂಡ ಡೆವಲಪ್ಮೆಂಟಲ್ಲಿದೆ. ಆ್ಯಂಡ್ ಮೇ ಬಿ ಪ್ರೊಡಕ್ಷನ್ ಕೂಡ ಶುರು ಮಾಡಬಹುದು. ಇನ್ನು DC ಕಡೆಗೆ ಬಂದರೆ ಪೆಂಗ್ವಿನ್ ಸೀರೀಸ್ ಸೆಪ್ಟೆಂಬರ್ 19 ರಿಲೀಸ್ ಆಗುತ್ತೆ ಜಿಯೋ ಸಿನಿಮಾ ಅಲ್ಲಿ. ಇನ್ನು ಈ ಸೀರೀಸಲ್ಲಿ ಪೆಂಗ್ವಿನ್ ಗಾಥಮ್ ಅಂಡರ್ ವರ್ಲ್ಡ್ ಕ್ರೈಮ್ ಮೇಲೆ ಫೋಕಸ್ ಆಗಿರುತ್ತೆ. ಈ ಸೀರೀಸಲ್ಲಿ ಬ್ಯಾಟ್ಮ್ಯಾನ್ ಕಾಣಿಸ್ಕೊಳ್ಳೋಕೆ ಹೋಗಲ್ಲ, ಆದರೆ ಮುಂದೆ ಬರುವ ದ ಬ್ಯಾಟ್ಮ್ಯಾನ್ 2 ಮೂವಿಗೆ ಕನೆಕ್ಷನ್ ಇರುತ್ತೆ. ಸೊ ಮೇ ಬಿ ತುಂಬ ಜನಕ್ಕೆ ಈ ಸೀರೀಸ್ ಬೋರಿಂಗ್ ಅನಿಸಬಹುದು, ಯಾಕಂದರೆ ಜಾಸ್ತಿ ಮಾತುಕತೆ ಇರುತ್ತೆ ಆ್ಯಕ್ಷನ್ಗಿಂತ. ಇನ್ನು ಕ್ರಿಯೇಟರ್ ಕಮಾಂಡೋ ಸೀರೀಸಿಂದ ಹೊಸ DCU ಶುರು ಆಗುತ್ತೆ. ಇನ್ನು ಈ ಸೀರೀಸ್ ಡಿಸೆಂಬರ್ 5 ರಿಲೀಸ್ ಆಗುತ್ತೆ. ಒಟ್ಟು 7 ಎಪಿಸೋಡ್ಸ್ ಇರುತ್ತೆ.
ಇನ್ನು ಈ ಸೀರೀಸಿಂದ ಮುಂದೆ ಬರ್ತಿರೋ ಪೀಸ್ ಮೇಕರ್ ಸೀಸನ್ 2ಗೆ ಕನೆಕ್ಟಿವಿಟಿ ಇರುತ್ತೆ. ಸೊ ಪೀಸ್ ಮೇಕರ್ 1 ನಡೆಯೋದು ಹಳೆ DCU ಅಲ್ಲಿ, ಆದರೆ ಪೀಸ್ ಮೇಕರ್ ಸೀಸನ್ 2 ನಡೆಯೋದು ಹೊಸ DCU ಅಲ್ಲಿ. ಸೊ ಹೇಗೆ ಕನೆಕ್ಟಿವಿಟಿ ಬಿಲ್ಡ್ ಮಾಡ್ತೀರಾ ಅಂತ ನಾವು ಕೇಳ್ತೀವಿ ಅಂತ DCUನ CEO ಆದ ಜೇಮ್ಸ್ ಗನ್ ಅವರು ಕನ್ಫರ್ಮ್ ಮಾಡಿದ್ರು ದಟ್ ಸೀಸನ್ 2 ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಕನೆಕ್ಟಿವಿಟಿ ಆಗುತ್ತೆ ಅಂತ. ಸೊ DC ಫ್ಯಾನ್ಸ್ ಅವರು ಕೂಡ ಫುಲ್ ಪ್ಯಾಕ್ಡ್ ಆಗಿದ್ದಾರೆ ಆ್ಯಂಡ್ ಮಾರ್ವೆಲ್ ಫ್ಯಾನ್ಸ್ ಅವರು ಯಾವಾಗಲೂ ಕೂಡ ಪ್ಯಾಕ್ಡ್ ಆಗೇ ಇರ್ತಾರೆ. ಇನ್ನು ಇವೆರಡು ಫ್ರಾಂಚೈಸ್ ಬಗ್ಗೆ ವಿಡಿಯೋ ಮಾಡೋ ನಾವು ಇನ್ನೂ ಪ್ಯಾಕ್ಡ್ ಆಗಿರ್ತೀವಿ. ಆ್ಯಂಡ್ ಇವತ್ತಿಗೆ ಇಷ್ಟೇ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.